ತುಂಬ ಬೇಜಾರಾಗ್ತಾ ಇದೆ ಇವತ್ತು. ಏನಂತ ಹೇಳಿ, ಆ್ಯಕ್ಚುಲಿ ಕಂಪ್ಯೂಟರ್ ಇಲ್ಲದೆ ನಾನು ಯಾವತ್ತೂ ಏನೋ ಕೂತ್ಕೊಂಡವರಲ್ಲ ಮನೆಯಲ್ಲಿ. ಇವತ್ತು ನಿನ್ನೆ ಏನಾಯ್ತಂದರೆ ತುಂಬ ಸಿಡ್ಲು ಬರ್ತಾ ಇತ್ತು ರಾತ್ರಿ ಒಂದು 9 ಗಂಟೆ ಟೈಮಿಗೆ. ನಾನು ನಿಂತ್ಕೊಂಡೆ, ಏನಾಗೋದಿಲ್ಲಪ್ಪ ಏನೋ ಅಂತ ನಿಂತ್ಕೊಂಡೆ. ಬಟ್ ಏನೋ ಒಂದು ಪವರ್ ಆಚೆ ಆಗಿ ಫ್ಲಕ್ಚುಯೇಷನ್ ಆಗಿ ನನ್ನ ಕಂಪ್ಯೂಟರ್ ಇದಾಯಿತು, ಫ್ಯೂಸ್ ಹೋಯಿತು. ಸೊ ಕಂಪ್ಯೂಟರ್ ವರ್ಕ್ ಆಗ್ತಾ ಇರಲಿಲ್ಲ, ಮಾರ್ನಿಂಗ್ ವರ್ಕ್ ಆಗ್ತಾ ಇರಲಿಲ್ಲ. ನನಗೆ ತುಂಬ ಆನ್ಲೈನ್ ಕ್ಲಾಸ್ ಇತ್ತು, ಸೊ ಯಾವುದೂ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಎನಿವೇಸ್ ನಾನು ರಿಪೇರ್ ಮಾಡಲಿಕ್ಕೆ ಕೊಟ್ಟಿದ್ದೀನಿ, ಸರ್ವಿಸ್ ಸೆಂಟರ್ ಕೊಟ್ಟಿದ್ದೀನಿ. ಇಲ್ಲಿ ನಿಯರ್ ಬೈ ಸರ್ವಿಸ್ ಸೆಂಟರ್ ಇದೆ, ಇಲ್ಲಿ ಬ್ರಹ್ಮಾವರದಲ್ಲಿ, ಅಲ್ಲಿ ಕೊಟ್ಟಿದ್ದೀನಿ. ಹೋಪ್ ಇಟ್ ವಿಲ್ ಬಿ ಆಲ್ ರೈಟ್. ತುಂಬ ಖರ್ಚಾಗೋದು ಬೇಡಪ್ಪ. SMS ಹೋಗಿದೆ, ಅದು ಹೋಗಿದೆ, ಇದು ಹೋಗಿದೆ ಅಂದರೆ ತುಂಬ ಕಷ್ಟ ಆಗ್ತದೆ. ಸೊ ಐ ಆಮ್ ನಾಟ್ ಏಬಲ್ ಟು ಸ್ಪೆಂಡ್ ದಟ್ ಮಚ್ ಮನಿ. ಐ ಆಮ್ ನಾಟ್ ಇನ್ ಅ ಗುಡ್ ಪೊಸಿಷನ್. ಸೊ ಎಡ್ಟೆಕ್ ಬಿಸ್ನೆಸ್ ತುಂಬ ಬಿದ್ದೋಗಿದೆ ಈಗ. ಎಡ್ಟೆಕ್ ಬಿಸ್ನೆಸ್ಸಲ್ಲಿ ವರ್ಕೌಟ್ ಆಗ್ತಾಯಿಲ್ಲ, ಮಕ್ಕಳು ಆನ್ಲೈನ್ ಕ್ಲಾಸ್ ಕಡೆ ಬರ್ತಾನೆ ಇಲ್ಲ. ಸೊ ತುಂಬ ಪ್ರಾಬ್ಲಮ್ ಇದೆ. ಸೊ ಏನೇ ಆಗಲಿ, ಕಂಪ್ಯೂಟ್ರಲ್ಲಿದೆ ತುಂಬ ಬೇಜಾರಾಗ್ತದೆ. ನೋಡಿ ಇಲ್ಲಿ ನೋಡಿ, ಖಾಲಿ ನನ್ನ ಮಾನಿಟರ್ ಮಾತ್ರ ಇದೆ ಇಲ್ಲಿ. ಇನ್ನು ಮಾನಿಟರ್ ಇಟ್ಕೊಂಡು ನಾನೇನು ಮಾಡಲಿ ಈಗ? ಖಾಲಿ ಮಾನಿಟರ್ ಇದೆ, ಕಂಪ್ಯೂಟರ್ ಇಲ್ಲ. ಸೊ ತುಂಬ ಬೇಜಾರಾಗ್ತಾಯಿದೆ. ಎನಿವೇಸ್ ಫೈನ್. ಆ್ಯಕ್ಚುಲಿ ಒಂದು ನಾಳೆ ಎಲ್ಲ ರೆಡಿ ಆಗ್ಬೋದು. ಸೊ ಪುನಃ ನಾನು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ಬೋದು. ಸೊ ದ್ಯಾಟ್ ಈಸ್ ಮೈ ಗೋಲ್. ಸೊ ವಿ ಕೆನಾಟ್ ಡೂ ಎನಿಥಿಂಗ್. ಆ್ಯಕ್ಚುಲಿ ಏನಿರಬೇಕಂದ್ರೆ ಒಂದು ಲ್ಯಾಪ್ಟಾಪ್ ಅಂತ ನಿಮ್ಮ ಹತ್ರ ಇರಬೇಕು. ಕಂಪ್ಯೂಟ್ರು ಏನಾದರೂ ಹೋದರೆ ಆ್ಯಕ್ಚುಲಿ ಪ್ರಾಬ್ಲಮ್ ಅಂದರೆ ಒಂದು ಲ್ಯಾಪ್ಟಾಪ್ ಇರಬೇಕು. ಸೊ ಲ್ಯಾಪ್ಟಾಪ್ ಇದ್ದರೆ ಬ್ಯಾಕಪ್ ಅಂತ ನೀವು ಅದು ಯೂಸ್ ಮಾಡ್ಬೋದು ಕಂಪ್ಯೂಟರ್ ಸರಿಯಾಗೋ ತನಕ. ಈಗಾದರೆ ಆನ್ಲೈನ್ ಕ್ಲಾಸ್ ಮೇಲೆ ಡಿಪೆಂಡ್ ಆಗಿರ್ತೀರಂದರೆ, ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಯುನೋ ಮ್ಯಾನೇಜ್. ಸೊ ಸ್ಟೂಡೆಂಟ್ಸ್ಗೆ ಅದು ಏನಂತ ಹೇಳಿ ನಾನು ಇವತ್ತು ಹೇಳಿದೆ ಕಂಪ್ಯೂಟರ್ ವರ್ಕ್ ಆಗ್ತಾಯಿಲ್ಲ ಅಂತ. ಅವರಿಗೆ ಅದೆಲ್ಲ ಬೇಕಾಗಿಲ್ಲ, ಯಾಕೆಂದರೆ ಅವರಿಗೆ ಕ್ಲಾಸ್ ಬೇಕು, ಎಮಿಟ್ ಮಾಡಿದ್ದಾರೆ, ಕ್ಲಾಸ್ ಆಗಬೇಕು. ಸೊ ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ದ್ಯಾಮ್. ಏನು ಮಾಡೋದು, ಸುಮ್ಮನೆ ಕೂತ್ಕೊಳ್ಬೇಕು, ಏನಿಲ್ಲ, ಮೊಬೈಲ್ ಇದೆ. ಸೊ ಮೊಬೈಲ್ನಲ್ಲಿ ಯೂಟ್ಯೂಬ್ ವಿಡಿಯೋ ಶಾರ್ಟ್ಸ್ ಎಲ್ಲ ನೋಡ್ತಾ ಟೈಮ್ ಪಾಸ್ ಮಾಡ್ಬೋದು. ಎನಿವೇಸ್ ಮತ್ತು ಆಫ್ಲೈನ್ ಕ್ಲಾಸಸ್ ಇದೆ, ಮಂಡೇ ಟ್ಯೂಸ್ಡೇ ಎಲ್ಲ ಆಫ್ಲೈನ್ ಕ್ಲಾಸ್ ಹೋಗ್ತೀನಿ ನಾನು, ಏನು ಪ್ರಾಬ್ಲಮ್ ಇಲ್ಲ ಬಿಡಿ. ಓಕೆ, ಎನಿವೇಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನಗೆ ತುಂಬ ಜನ ಸಬ್ಸ್ಕ್ರೈಬ್ ಆಗಿ ನನ್ನ ವ್ಲಾಗಿಗೆ. ದಯವಿಟ್ಟು ನಾನು ಡೈಲಿ ವಿಡಿಯೋ ಮಾಡ್ತೀನಿ. ತುಂಬ ಜನ ನೀವು ಸಬ್ಸ್ಕ್ರೈಬ್ ಆಗಬೇಕು ನನಗೆ, ಯಾಕೆಂದರೆ ನಾನು ಕ್ಯಾಟ್ ವಿಡಿಯೋ ಹಾಕ್ತೀನಿ. ನಮ್ಮ ಮನೇಲಿ ಕ್ಯಾಟ್ ಇದೆ, ಅದರದ್ದು ಫನ್ನಿ ವಿಡಿಯೋ ಸಹ ಹಾಕ್ತೀನಿ. ತುಂಬ ಲೈಕ್ ಬರ್ತಾ ಇದೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕ ವ್ಲಾಗ್ ಇದು ಜಸ್ಟ್ ಬಿಗಿನಿಂಗ್ ಅಷ್ಟೇ. ಇನ್ನು ಮುಂದೆ ನಾನು ಬೇರೆ ಪ್ಲೇಸ್ಗೆ ಹೋಗ್ತೀನಿ, ಟೆಂಪಲ್ಸ್ಗೆ ಹೋಗ್ತೀನಿ. ಆಲ್ ಓವರ್ ಕರ್ನಾಟಕ ನಾನು ಟ್ರಾವೆಲ್ ಮಾಡೋ ಪ್ಲ್ಯಾನ್ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ತುಂಬ ವಿಡಿಯೋಗಳನ್ನು ಮಾಡ್ತೀನಿ. ಸೊ ನಿಮ್ಮನ್ನು ಖಂಡಿತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ನಿಮಗೆ ಕೊಡ್ತೀನಿ ಅಂತ ಭರವಸೆ ಇದೆ. ಸೊ ಡಾಕ್ಟರ್ ಬ್ರೋ ಅಂತೂ ಆಗಲಿಕ್ಕಾಗಲ್ಲ. ಐ ಕಾಂಟ್ ಬಿ ಎ ಡಾಕ್ಟರ್ ಬ್ರೋ. ಅವನು ಬೇರೆ ದೇಶಕ್ಕೆ ಹೋಗ್ತಾನೆ. ಬಟ್ ಎನಿವೇಸ್, ಡಾಕ್ಟರ್ ಬ್ರೋ ಅಲ್ದಿದ್ರು ಕೂಡ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ನಿಮ್ಗೆ ಕೊಡ್ತೀನಿ, ಮಾಹಿತಿಯನ್ನು ಕೊಡುವಂಥದ್ದು. ಪ್ರತಿಯೊಂದು ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ನಾನು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀನಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ಡೀಪಾಗಿ ನಾನು ಮಾಹಿತಿ ಕೊಡ್ತೀನಿ. ಸೊ ಡೆಫಿನೆಟ್ಲಿ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಆಗುತ್ತೆ ಕರ್ನಾಟಕ ವ್ಲಾಗ್ ಅಂತ ನನ್ನ ಒಂದು ಅಭಿಪ್ರಾಯ ಇದೆ. ಸೊ ದಯವಿಟ್ಟು